ತೆಗೆದ್ ನೋಡಮ್ಮ. ಕೊಡುಕಂದ ಗುರುಗಳಿಗೆ ಕೊಡೋಣ. ಗುರುಗಳೇ, ಅಣ್ಣ ಏನೋ ಭಾರವಾಗಿದೆ ಅಣ್ಣ. ತಗೀಕಂದ, ನಿಧಾನ ನಿಧಾನ, ಹುಷಾರು. ಗುರುಗಳೇ, ಜಗದೀಶ್ವರನ ಕಾಯುತ್ತಿರೋ ಆದಿಶೇಷ. ಅಮ್ಮ, ಆ ಪುಸ್ತಕನ ತೆಗೆದು ಜೋರಾಗಿ ಓದು ತಾಯಿ. ದೊಡ್ಡ ಮನೆ ಕುಟುಂಬದ ಮೂಲ ನಾಗದೇವರ ಗುಡಿ. ವಿಶೇಷ ವಸ್ತುಗಳು. ಈ ಕುಟುಂಬದ ಪೂರ್ವಿಕರು ನಾಗದೇವರ ಗುಡಿ ಕಟ್ಟಿ ಪೂಜೆ ಮಾಡುತ್ತಿದ್ದಾಗ ಪ್ರತಿಷ್ಠಾಪಿಸಿದ ಮೂರ್ತಿ ಇದು. ಕಾಲಕ್ರಮೇಣ ಈ ಮನೆ ರಕ್ಷಣೆಗೋಸ್ಕರ ಈ ವಿಗ್ರಹವನ್ನ ಈ ಜಾಗದಲ್ಲಿಡಲಾಯಿತು. ಗುರುಗಳೇ, ಇಷ್ಟು ವರ್ಷ ಆದರೂ ನಮಗ್ಯಾರಿಗೂ ಈ ವಿಷಯನ ಗೊತ್ತಿರಲಿಲ್ವಲ್ಲ ಗುರುಗಳೇ? ಈಗ ಗೊತ್ತಾಗೋ ಸಮಯ ಬಂದಿದೆಯಲ್ಲ, ಅದಕ್ಕೆ ಗೊತ್ತಾಯ್ತು. ಇವತ್ ರಾತ್ರಿ ವಿಶೇಷ ಪೂಜೆ ಮಾಡಬೇಕು. ಇದು ಸಾಮಾನ್ಯ ನಾಗರ ಪಂಚಮಿ ಅಲ್ಲ, ಈ ಮನೆ ಭವಿಷ್ಯಕ್ಕೆ ಸಂಬಂಧಿಸಿರೋ ಪೂಜೆ. ಬೇಡ ಮಂತ್ರ, ಇದು ಸಕಾಲ ಅಲ್ಲ. ಕರೆಕ್ಟೆ. ಇದು ಆ ಶಾಂತಿಗೆ ಸಕಾಲ ಮರಣ ಅಲ್ಲ, ಅಕಾಲ ಮರಣ. ಪ್ರತಿದಿನ ಅಕಾಲ ಮರಣ ನಿವಾರಣಾ ಮಂತ್ರ ಅಂತ ಹೇಳಿ ದೇವರ ಮುಂದೆ ತೀರ್ಥ ಕುಡಿತಾಳಲ್ವಾ, ಇವತ್ತು ಆ ದೇವರೇ ಬಂದು ಕಾಪಾಡಕ್ ನೋಡಿದ್ರು ಅವಳನ್ನ ಉಳ್ಸಕ್ ಸಾಧ್ಯ ಇಲ್ಲ. ಇದು ಈ ಮಂತ್ರ ದೇವ್ರಿಗೆ ಹಾಕ್ತಿರೋ ಸವಾಲು. ಹುಡ್ತಾ ಅಹಂಕಾರ ಬೆಳೀತಾ ದುರಂಕಾರ ಆಗಿ ನಿಂತ್ರೆ ದೇವರ ಮುಂದೆ ಆ ಆಟ ನಡೆಯಲ್ಲ ಮಂತ್ರ. ಅರ್ಥ ಮಾಡ್ಕೋ. ನಡೆಯತ್ತೆ, ನಡೆಸ್ ತೋರಿಸ್ತೀನಿ.
ಮಗಳೇ, ಈ ನಾಗಪೂಜೆ ಭಯದಿಂದ ಮಾಡೋದಲ್ಲಮ್ಮ, ಕೃತಜ್ಞತೆಯಿಂದ ಮಾಡುವಂಥದ್ದು. ಇದುವರೆಗೂ ನಿನ್ನ ಕುಟುಂಬದವ್ರನ್ನೆಲ್ಲ ಕಾಪಾಡಿದ್ಯಾ ಅಂತ ಧನ್ಯವಾದ ತಿಳಿಸೋ ಪೂಜೆನಮ್ಮ. ಇನ್ ಮುಂದೆನೂ ನನ್ನ ಕುಟುಂಬನ ನೀನೇ ಕಾಪಾಡ್ತೀಯಾ ಅಂತ ಭರವಸೆ ಇಟ್ಟು ಮಾಡುವಂತ ಪೂಜೆನಮ್ಮ. ಧೈರ್ಯವಾಗಿ ಪೂಜೆ ಮಾಡಮ್ಮ. ಮನಸಾರೆ ಆ ದೇವರನ್ನ ಪ್ರಾರ್ಥನೆ ಮಾಡು. ಎಲ್ಲ ನೆರವೇರಿಸ್ತಾನೆ ಆತ. ಭಗವಂತ, ನಾಗರಾಜ ಭೂಮಿನ ತಲೆ ಮೇಲೆ ಹೊತ್ತಿದ್ಯಾ, ವಿಷ್ಣುವಿನ ಹಾಸಿಗೆ ಆಗಿದ್ಯಾ, ಈ ಮಹಾದೇವನ ಕೊರಳಲ್ಲಿ ಆಭರಣವಾಗಿದ್ಯಾ. ನೀನೇ ನಮ್ಮ ಈ ಕುಟುಂಬನೆಲ್ಲ ಕಾಪಾಡ್ಬೇಕಪ್ಪ, ರಕ್ಷಣೆ ಮಾಡ್ಬೇಕು. ನನ್ನ ಕುಟುಂಬಕ್ಕೆ ಯಾವುದೇ ರೀತಿ ಕಷ್ಟ ಬರದೇ ಇರೋ ಹಾಗೆ ನೀನೇ ರಕ್ಷಿಸಿ ಕಾಪಾಡಬೇಕು ತಂದೆ.